ಬಲೂನ್ ಮತ್ತು ಕೇಕ್ ಇಲ್ಲ ಅಂದರೆ ನಮ್ಮ ಕಡೆ ಎಲ್ಲನ ಬರ್ತ್ಡೇ ಸೆಲೆಬ್ರೇಷನ್ ಆಗೋದೇ ಇಲ್ಲ ಅಂತ ಅನ್ಕೊಂತೀವಲ್ವಾ. ಸೊ ಬನ್ನಿ ಇವತ್ತು ಕೇಕು ಮತ್ತು ಬಲೂನ್ ಎರಡು ಇಲ್ಲದೇ ಬರ್ಡೇ ಸೆಲೆಬ್ರೇಷನ್ ಮಾಡೋ ಅಂಥ ಐಡಿಯಾನ ಹೇಳ್ಕೊಡ್ತಾ ಇದ್ದೀನಿ. ಸೊ ಬಿಫೋರ್ ದಟ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ವಾಚ್ ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೌದು, ಬಲೂನ್ ಇಲ್ಲದೇ ಹೇಗೆ ಡೆಕೋರೇಷನ್ ಮಾಡೋದು ಅಂತ ತಲೆಗೆ ಹುಳ ಬಿಟ್ಕೊಳ್ಳೋಂಥ ಅವಶ್ಯಕತೆನೇ ಇಲ್ಲ. ಸೊ ನಿಮ್ಮ ಹತ್ರ ಯಾವುದೇ ವೈಟ್ ಕಲರ್ ಪೇಪರ್ ಇರೋವಂಥ ಬ್ಯಾಕ್ಗ್ರೌಂಡ್ ಇರೋವಂಥದ್ದು ಯಾವುದೇ ಆದರೂ ಆಯಿತು, ಬಾಕ್ಸ್ ಆಗಿರ್ಬೋದು, ಅದನ್ನು ಕಟ್ ಮಾಡಿ ನಾನು ತೋರಿಸ್ತಾ ಇರೋಂಥ ಶೇಪಿಗೆ, ಅಂದರೆ ಯಾವುದೇ ದೊಡ್ಡ ಸೈಜ್ ಬೇಕಂದರೆ ನೀವು ದೊಡ್ಡ ಸೈಜ್ ಮಾಡ್ಕೋಬೋದು. ರೆಕ್ಟ್ಯಾಂಗಲ್ ಶೇಪಿಗೆ ನೀವು ಕಟ್ ಮಾಡ್ಕೋಬೇಕು. ಕಟ್ ಮಾಡಿದ್ಮೇಲೆ ಕೆಳಗಡೆಗೆ ವಿ ಶೇಪಲ್ಲಿ, ಅಂದರೆ ಅದು ಕಟ್ ಮಾಡಿದಾಗ ನೋಡಿದಾಗ ಡಬ್ಲ್ಯೂ ಶೇಪ್ ಕಾಣೋ ಥರ ಕಟ್ ಮಾಡ್ಕೊಳ್ಳಿ, ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ. ಸೊ ಈ ರೀತಿಯಾಗಿ ಎಲ್ಲದನ್ನು, ಅಂದರೆ ನಿಮಗೆ ಎಷ್ಟು ಲೆಟರ್ಸ್ ಬೇಕು, ನೇಮ್ ಇನ್ಕ್ಲೂಡಿಂಗ್ ಹ್ಯಾಪಿ ಬರ್ತ್ಡೇ ಲಿನೇಶ್ ಅಂತ ನಾನು ಇವಾಗ ಮಾಡ್ತಾ ಇದ್ದು. ಸೊ ಅಷ್ಟಕ್ಕೆ ಕೌಂಟಿಂಗ್ ಮಾಡಿಕೊಂಡು ನಾನು ಕಟ್ ಮಾಡ್ತಾ ಇದ್ದೀನಿ. ಸೊ ಕಟ್ ಮಾಡಿದಂಥ ಪೇಪರ್ಗೆ ಇವಾಗ ಔಟ್ಲೈನ್ ಕೊಡೋದಕ್ಕೆ ಅಂತ ನಾನು ರೆಡ್ ಕಲರ್ನ ಚೂಸ್ ಮಾಡಿದ್ದೀನಿ. ಈ ಥರ ಬಾರ್ಡರಲ್ಲಿ ನೀವು ಜಸ್ಟ್ ಈ ಥರ ಮಾಡಿದ್ರೆ ಆಯಿತು. ಓಕೆನಾ. ನೆಕ್ಸ್ಟ್ ಇದೇ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಎಲ್ಲ ಪೇಪರ್ ಪೀಸ್ಗಳನ್ನು ಕೂಡ ಹಾಕ್ಕೊಂಡು ನೆಕ್ಸ್ಟ್ ಅದನ್ನು ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಡಿ, ಇಲ್ಲಾಂದರೆ ಮಾರ್ಕರ್ ಅಲ್ವಾ, ಸೊ ಸ್ವಲ್ಪ ಇದಾಗುತ್ತೆ, ಮುಟ್ಟಿದಾಗ ಆಗ್ತಾ ಹೋಗುತ್ತೆ ಅಂತ. ಅದಾದಮೇಲೆ ನೀವೇನು ಇನ್ಷಿಯಲ್ ಬರಿಬೇಕು ಅಂದ್ಕೊಂಡಿದ್ದೀರಾ, ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಆ್ಯನಿವರ್ಸರಿ, ಅಥವಾ ಏನಾದರೂ ಕಂಗ್ರ್ಯಾಚುಲೇಷನ್ಸ್, ಮೋಮ್ ಟು ಬಿ ಡ್ಯಾಡ್ ಟು ಬಿ, ಈ ಥರ ಯಾವುದೇ ಆದರೂ ಆಗಿರ್ಬೋದು. ಸೊ ನಿಮ್ಮ ಇನ್ಷಿಯಲ್ಸ್ನ ನೀವು ಮಾಡ್ಕೊಳ್ಳಿ. ಹಾಗೆ ಒಂದು ದಪ್ಪದಾಗಿರ್ತಕ್ಕಂಥ ವೈಟ್ ಥ್ರೆಡ್ಡು ಮತ್ತು ಇದಕ್ಕೆ ಗಮ್ಮು ಎರಡನ್ನ ತಗೊಂಡು ನಾವು ಬರೆದಿಟ್ಕೊಂಡಿರೋವಂಥ ಪೇಪರ್ಸ್ಗಳನ್ನ ಹಾಗೆ ಸ್ಟಿಕ್ ಮಾಡ್ತಾ ಬರೋದು. ಸೊ ಸ್ಟಿಕ್ ಮಾಡಿದ ನಂತರ ಅದು ರೆಡಿ ಆಗುತ್ತೆ. ಸೊ ಬನ್ನಿ ಇವಾಗ ಕೇಕ್ನ ಪ್ರಿಪೇರ್ ಮಾಡೋಣ. ಸೊ ಅದಕ್ಕೆ ನಾನು ತೊಗೊಂಡಿರೋವಂಥದ್ದು ಮನೇಲಿ ಇರ್ತಕ್ಕಂಥ ಫ್ರೂಟ್ಸ್ಗಳಿಂದಲೇ ಕೂಡ ನಾನಿವತ್ತು ಕೇಕ್ನ ಮಾಡ್ತಾಯಿದ್ದೀನಿ. ಇದು ಕೇಕ್ ಅಂತ ಹೇಳಿದ್ರೆ ತಪ್ಪಾಗುತ್ತೆ, ಕೇಕ್ ಶೇಪ್ ಅಂತ ಹೇಳ್ಬೋದು. ಬಟ್ ಇದು ಫ್ರೂಟ್ಸಿಂದ ಮಾಡಿರುವಂಥ ಒಂದು ಡೆಕೋರೇಟಿವ್ ಫ್ರೂಟ್ ಸ್ಯಾಲಾಡ್ ಅಂದರೆ ತಪ್ಪಾಗಲ್ಲ. ಸೊ ಓಕೆನಾ. ಸೊ ಇದಕ್ಕೆ ಅಂತೇಳಿ ನಾನು 3 ಸರ್ಕಲ್ ಶೇಪು ಸೈಜ್ ವೈಸ್ ಕಟ್ ಮಾಡ್ಕೊತಾ ಇದ್ದೀನಿ. ಸಿಪ್ಪೆನ ತೆಗೆದುಬಿಟ್ಟು ನೀಟಾಗಿ ಸರ್ಕಲ್ ಶೇಪಲ್ಲಿ ಬರೋ ಥರ, ಮೋಲ್ಡ್ ಇದ್ದರೆ ಮೋಲ್ಡಲ್ಲಿ ನೀವು ಕಟ್ ಮಾಡ್ಕೋಬೋದು. ಸೊ ಇಲ್ಲ ಅಂದರೆ ನನ್ನ ವೀಡಿಯೋದಲ್ಲಿ ತೋರಿಸಿರೋ ಥರ ಸಿಂಪಲ್ಲಾಗಿ ಸರ್ಕಲ್ ಶೇಪ್ ಬರೋ ಥರ ಕಟ್ ಮಾಡ್ಕೋಬೋದು. ಸೊ ಇದಕ್ಕೆ ಕಟ್ ಮಾಡಿಕೊಂಡು ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಡೆಕೋರೇಷನ್ ಮಾಡೋದಕ್ಕೆ, ಡೆಕೋರೇಟಿವ್ ಪರ್ಪಸ್ಗೋಸ್ಕರ ನಿಮ್ಮ ಮನೇಲಿ ಯಾವ ಫ್ರೂಟ್ಸ್ ಇರುತ್ತೆ ಆ ಫ್ರೂಟ್ಸ್ನ ಯೂಸ್ ಮಾಡ್ಬೋದು. ಸೊ ನಾನಿವಾಗ 3 ಶೇಪ್, ಅಂದರೆ 3 ಸೈಜಲ್ಲಿ ನಾನು ವಾಟರ್ಮೆಲನ್ನ ಕಟ್ ಮಾಡಿಕೊಂಡು ತೊಗೊಂಡಿದ್ದೀನಿ. ಇವಾಗ ನಾನು ಡೆಕೋರೇಷನ್ಗೆ ಅಂತ ಹೇಳಿ ಒಂದು ಪಚ್ಚಬಾಳೆಹಣ್ಣು, ಡ್ರ್ಯಾಗನ್ ಫ್ರೂಟು, ಹಾಗೆ ಒಂದು ಪ್ಲಮ್ ಫ್ರೂಟ್ನ ತಗೊಂಡಿದ್ದೀನಿ ಮೇಲ್ಗಡೆ ಡೆಕೋರೇಷನ್ಗೆ ಇಡೋದಕ್ಕೋಸ್ಕರ. ಹಾಗೆ ಪೊಮಗ್ರಾನೇಟ್ ಇದೆ ಮತ್ತು ಆ್ಯಪಲ್ನ ತೊಗೊಂಡಿದ್ದೀನಿ. ಇಷ್ಟನ್ನ ನಮಗೆ ಯಾವ ಶೇಪಿಗೆ ಬೇಕು, ಯಾವ ಸೈಜಿಗೆ ಬೇಕು ಅಂತ ಡಿಸೈನ್ ನಮ್ಮ ಮೈಂಡಲ್ಲಿ ಏನಿರುತ್ತೆ ಆ ರೀತಿಯಾಗಿ ಕಟ್ ಮಾಡಿಕೊಂಡು ಪೀಸ್ ಮಾಡಿ ಸಪ್ರೇಟು ಎತ್ತಿಟ್ಕೋಬೇಕಾಗತ್ತೆ ಒಂದು ಸಪ್ರೇಟ್ ಪ್ಲೇಟಲ್ಲಿ. ಇವಾಗ ಫಸ್ಟ್ ಕಟ್ ಮಾಡಿ ಇಟ್ಕೊಂಡಿದ್ದಂಥ ವಾಟರ್ಮೆಲನ್ನ ಕೇಕ್ ಶೇಪಲ್ಲಿ ಜೋಡಿಸ್ಕೊಳ್ಳೋಣ ಮೋಲ್ಡ್ ಥರ. ಸೊ ಇಲ್ಲಿ ನಾನು ಇವಾಗ ಪ್ಲೇಟ್ ಮೇಲೆ ಇಟ್ಕೊಂಡಿದ್ದೀನಿ. ಇದ್ರ ಮೇಲೆ ಜಸ್ಟ್ ಇಡೋದಷ್ಟೇ, ಇದು ಕಂಟಾಕೋದು ಬೇಡ, ಏನು ಬೇಡ. ಸೊ ಇವಾಗ ಬನಾನದಲ್ಲಿ ನ್ಯಾಚುರಲ್ಲಾಗಿ ಸ್ವಲ್ಪ ಗಮ್ ಥರ ಇರುತ್ತೆ. ಸೊ ಹಿಂಗಿಟ್ರೆ ಸಾಕು, ಅದೇ ಅಂಟ್ಕೊಳ್ಳುತ್ತೆ ವಾಟರ್ಮೆಲನ್ಗೆ. ನಿಮಗೆ ಯಾವ ಡಿಸೈನಲ್ಲಿ ಬೇಕೋ ಆ ಡಿಸೈನಲ್ಲಿ ಡೆಕೋರೇಷನ್ ಮಾಡ್ಕೋಬೋದು. ಸೊ ಈ ಥರ ಮಾಡಿಕೊಂಡ್ರೆ ನಿಮ್ಮ ಕೇಕು, ಬರ್ತಡೇ ಕೇಕು ರೆಡಿ ಆಗುತ್ತೆ. ಸೊ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತೇನಿಲ್ಲ, ನಿಮಗೆ ಯಾವ ಥರ ಇಷ್ಟ ಆಗುತ್ತೆ, ನಿಮ್ಮ ತಲೆಗೆ ಯಾವ ಥರ ಕ್ರಿಯೇಟಿವಿಟಿ ಬರುತ್ತೆ ಮಾಡ್ಕೋಬೋದು. ಕೆಲವೊಂದು ವೀಡಿಯೋಸ್ಗಳಲ್ಲಿ ನಾವು ನೋಡ್ತೀವಿ ಆ ಥರ ಮಾಡೋಣ, ಈ ಥರ ಮಾಡೋಣ, ಅಷ್ಟು ಬಟ್ ಅಷ್ಟೆಲ್ಲ ನಾವು ರಿಸ್ಕ್ ತಗೊಳ್ಳೋದಕ್ಕಿಂತ ಸೊ ಅಟ್ ದ ಎಂಡ್ ಆಫ್ ದಿ ಡೇ ನಾವು ಕಟ್ ಮಾಡಿ ಅದನ್ನು ತಿಂದು ಖಾಲಿ ಮಾಡೇ ಮಾಡ್ತೀವಿ. ಸೊ ಹಾಗಾಗಿ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ, ಚೆನ್ನಾಗಿ ನಿಮಗೆ ಹೆಂಗೆ ಇಷ್ಟ ಆಗುತ್ತೆ ಹಂಗೆ ಡೆಕೋರೇಷನ್ ಮಾಡಿಕೊಂಡು. ಸೊ ನಾನಿವಾಗ ಪೊಮಗ್ರಾನೇಟು ಮತ್ತು ಡ್ರ್ಯಾಗನ್ ಫ್ರೂಟಿಂದ ಅಲಂಕಾರ ಮಾಡ್ತಾ ಇದ್ದೀನಿ. ಸೊ ಅದು ಆ ಡ್ರ್ಯಾಗನ್ ಫ್ರೂಟು ಕಲರ್ ಚೆನ್ನಾಗಿರೋದ್ರಿಂದ ಸ್ವಲ್ಪ ಫೋಟೋಗೆ ಚೆನ್ನಾಗಿ ಕಾಣಿಸುತ್ತೆ, ನೋಡೋದಕ್ಕೆ ಲುಕ್ ಎನ್ಹಾನ್ಸ್ ಆಗುತ್ತೆ. ಮತ್ತು ಕಿವಿ ಫ್ರೂಟು ನ್ಯಾಚುರಲ್ ಡಿಸೈನ್ ಅದರಲ್ಲೇ ಇದೆ. ಸೊ ನಾವೇನು ಡಿಸೈನ್ ಮಾಡೋದೇ ಬೇಕಿಲ್ಲ, ಜಸ್ಟ್ ಸ್ಲೈಸ್ ಇಟ್ಟರೆ ಸಾಕಾಗುತ್ತೆ. ನಾವೇ ಖುದ್ದಾಗಿ ನಮ್ಮ ಕೈಯಾರೆ ಎಲ್ಲದನ್ನು ತಯಾರಿಸಿದಾಗ ಆಗೋ ಖುಷಿ ಇದೆಯಲ್ಲ, ಅದು ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ನನಗಂತೂ ಈ ಥರ ಸೆಲೆಬ್ರೇಷನ್ ಮಾಡೋದು, ಅದರಲ್ಲೂ ನಾನೇ ಕೂತ್ಕೊಂಡು ಕ್ರಿಯೇಟಿವ್ ಆಗಿ ನನಗೆ ಹೆಂಗೆ ಐಡಿಯಾ ಬರುತ್ತೆ ಆ ಥರ ಮಾಡೋದು ಅಂದರೆ ನಂಗೆ ತುಂಬಾ ಇಷ್ಟ. ಸೊ ನಾನಿಲ್ಲಿ ಇದಕ್ಕೆ ಸ್ಟಿಕ್ ಮಾಡ್ತಾ ಇದ್ದೀನಿ. ಸೊ ಬ್ಯಾಕ್ಗ್ರೌಂಡ್ ಫುಲ್ಲು ಗ್ರೀನರಿ ಇರೋದ್ರಿಂದ ಸೊ ಇದು ಚೆನ್ನಾಗಿ ಕಾಣಿಸುತ್ತೆ ನೈಟಲ್ಲಿ, ಲೈಟ್ ಎಫೆಕ್ಟಲ್ಲಿ ಅಂತೇಳಿ ನಾನು ಪಾಟ್ಗಳನ್ನ ಯಾವುದನ್ನೂ ಸೈಡ್ಗೆ ಇಟ್ಟಿಲ್ಲ. ಸೊ ಪಾಟ್ನು ಕೂಡ ಡೆಕೋರೇಷನಲ್ಲಿ ಆ್ಯಡ್ ಆನ್ ಮಾಡ್ಕೊಂಡಿದ್ದೀನಿ. ನಾನು ಚಿಕ್ಕವಳಿದ್ದಾಗ ನನಗೆ ಪ್ರತಿ ವರ್ಷ ಬರ್ಡೇ ಸೆಲೆಬ್ರೇಷನ್ ಯಾವ ಥರ ಮಾಡ್ತಾಯಿದ್ರು ಅಂದರೆ, ಅಕ್ಕಪಕ್ಕದಾಗಿರೋವಂಥ ಮನೆಯವರೆಲ್ಲರನ್ನೂ ಕರೆದ್ಬಿಟ್ಟು, ಅಂದರೆ ಬರ್ಡೇ ಇವತ್ತಾಗಿದೆ ಅಂದರೆ ಇವತ್ತು ಸಂಜೆ ನೈಟು ಸೆಲೆಬ್ರೇಷನ್ ಮಾಡ್ತಿದ್ದು. ಕೇಕ್ ತೊಗೊಂಬಂದು ಎಲ್ಲರನ್ನೂ ಕರೆಸಿ, ಅದು ಏನು ಟೇಬಲ್ ಮೇಲೆ 2 ದೀಪ ಇಟ್ಬಿಟ್ಟು, ದೀಪ ಹಚ್ಚಿಸಿ, ಪೂಜೆ ಮಾಡಿಸಿ, ನಮಗೆಲ್ಲ ಆಶೀರ್ವಾದ ಮಾಡೋರು ಬಂದವರೆಲ್ಲನ. ಆಮೇಲೆ ಕೇಕ್ ಕಟ್ ಮಾಡಿ ಕೊಟ್ಟು, ಸೊ ಊಟ ಹಾಕ್ಬಿಟ್ಟು ಕಳಿಸಿದ್ದು. ಇಷ್ಟೇ ನಮಗೆ ಬರ್ಡೇ ಸೆಲೆಬ್ರೇಷನ್ ಅಂದರೆ. ಬಟ್ ಇವಾಗ ತುಂಬಾ ವೆರೈಟೀಸ್ ಇದೆ, ತುಂಬ ಡೆಕೋರೇಷನ್ಸ್ ಎಲ್ಲ ಮಾಡ್ತೀವಿ. ಸೊ ಕಾಲ ಬದಲಾದಂಗೆ ಸೆಲೆಬ್ರೇಷನ್ ಕೂಡ ಬದಲಾಗಿದೆ. ಬಟ್ ಎನಿವೆ ಅದರಷ್ಟು ಹ್ಯಾಪಿ ಮೂಮೆಂಟ್ಸ್ ಮತ್ತೆ ಸಿಗೋದಿಲ್ಲ ಅಂತ ಅಂದ್ಕೊತೀನಿ.
ನಿಮ್ಮ ಮನೆಗಳಲ್ಲೂ ಇದೇ ಥರ ಬರ್ತ್ಡೇ ಸೆಲೆಬ್ರೇಷನ್ನ ಮಾಡ್ತಾ ಇದ್ರಾ 90s ಕಿಡ್ಸ್‌ಗೆ ಅಂತೇಳಿ ಕಮೆಂಟ್ ಮಾಡಿ ನೋಡೋಣ. ಸೊ ಇಫ್ ನನ್ನ ಥರನೇ ನೀವು ಸೆಲೆಬ್ರೇಟ್ ಮಾಡ್ಕೊಂಡಿದ್ದೀರಾ ಅಂದರೆ ಲಕ್ಕಿ ಅಂತಲೇ ಹೇಳ್ಬೋದು. ಇನ್ನು ಒಣಮೆಣಸಿನಕಾಯಿ ಹೇಳ್ಲಿಕ್ಕೆ ಸರ್ ದಿನೇಶ ಹ್ಯಾಪಿ ಬರ್ಡೇ ಟು ಯು. ಬರ್ಡೇ ಕಂಡು ಈ ಕಡೆ ನೋಡು ಬಬ್ಲು. ಬಾಯ್. ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಇದೇ ರೀತಿ ವಿಡಿಯೋಸ್ಗಳನ್ನ ನೋಡ್ತಾ ಇರಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಬಿಂದು ನೆಡ್ವೀರ್ ಯೂಟ್ಯೂಬ್ ಚಾನಲ್, ಹಾಗೆ ಬಿಂದು ನೆಡ್ವೀರ್ ಬಿ ಫೇಸ್ಬುಕ್ ಪೇಜ್, ಹಾಗೆ ಬಿಂದು ನೆಡ್ವೀರ್ ಇನ್ಸ್ಟಾಗ್ರಾಮ್ ಪೇಜ್. ಸೊ ಎಲ್ಲ ಕಡೆ ಅವೈಲೇಬಲ್ ಇರುತ್ತೆ. ಪೇಜಲ್ಲಿ ಹೋಗಿ ಫಾಲೋ ಮಾಡಿ, ಹಾಗೆ ಒಕ್ಕಟುಗಳನ್ನ ಕೂಡ ಬಿಡಿಸಿ ಅಂತ ಹೇಳ್ತಾ ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್.